ಮುಷ್ಕರ 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 ಅನ್ನೋದನ್ನು ವಿಚಾರದಲ್ಲಿ ನಾನು ಯಾಕೆ ಇಷ್ಟು ಹೆದರ್ತೀನಿ ಮತ್ತು ನನಗೋಸ್ಕರ ಹೆದರ್ತಾ ಇಲ್ಲ. ನಂದು ಏನೋ ಆಗಬೇಕಾಗಿತ್ತು ಅದೆಲ್ಲ ಆಗೋಗಿದೆ. ಇನ್ನು ಅನುಭವಿಸೋಕ್ಕೆ ಬೇರೆ ಕಷ್ಟಗಳು ಅನುಭವಿಸೋಕ್ಕೆ ಇದಕ್ಕಿಂತ ಕಷ್ಟ ಇನ್ನೊಂದಿಲ್ಲ. ಆದರೆ ನಮ್ಮ ನೌಕರ ರೈತ ದೃಷ್ಟಿ ನನಗೆ ಇಟ್ಕೊಂಡು ನಾನು ಮುಷ್ಕರಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಸ್ನೇಹಿತರೆ. ಆದರೆ 5ನೇ ತಾರೀಕು ಮುಷ್ಕರ ನಡೆಯಬೇಕು ಅಂತ ಏನು ಆಗಸ್ಟ್ 5, 2025 ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು, 4ನೇ ತಾರೀಕು ಮುಖ್ಯಮಂತ್ರಿಗಳ ಸಭೆಯಲ್ಲೇ ಹೈಕೋರ್ಟು ವಿಭಾಗೀಯ ಪೀಠ ಸ್ಟೇ ಕೊಡ್ತು. ಸ್ಟೇ ಕೊಟ್ಟಿದ ತಕ್ಷಣವೇ ಬುದ್ಧಿವಂತರಾಗಿದ್ದರೆ ಹಿರಿಯರು ತಿಳಿದವರು ಕಾನೂನು ತಿಳಿದವರು ಎಲ್ಲರೂ ಇದ್ರಲ್ಲ, ನನಗೆ ನಮ್ಮ ಹೆಸರಿಲ್ಲ, ನಮಗೆ ಕಾಪಿ ಸಪ್ಲೈ ಆಗಿಲ್ಲ ಅಂತೇಳ್ಬಿಟ್ಟು 5ನೇ ತಾರೀಕು ನೀವು ಮುಷ್ಕರಕ್ಕೆ ಹೋದ್ರಲ್ಲ, ಮಾರನೇ ದಿನ CJ ಮುಂದೆ ಬಂದಾಗ CJ ಅಂತ ಕೇಳಿದ ಪ್ರಶ್ನೆಗೆ ಅರೆಸ್ಟ್ ದೆಮ್ ದಟ್ ಲೀಡರ್ಸ್ ಅಂದರು. ಕೋರ್ಟ್ ಸ್ಟೇ ಕೊಟ್ಟಿದ್ರೇನು ನೀವು ಹೆಂಗ್ ಸ್ಟ್ರೈಕ್ ಮಾಡಿದ್ರಿ, ಎಸ್ಮಾ ಬೇರೆ ಇದೆ, ನೀವು ಹೆಂಗ್ ಸ್ಟ್ರೈಕ್ ಮಾಡಿದ್ರಿ, ಅರೆಸ್ಟ್ ದೆಮ್ ಅಂದಿದ ತಕ್ಷಣ ನಿಮ್ಮ ಪರ ಅಡ್ವೊಕೇಟ್ ಅವರು ಒಂದೇ ಒಂದು ಮಾತು ಇಲ್ಲ ಸ್ವಾಮಿ ಕಾಲ್ ಆಫ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ರೆ ಹೊರತು ಏನೂ ಮಾಡಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಹೇಳಿ ಬಯಸೋದೇನೆಂದರೆ, ಈ ನಿಗಮ ಚಾನೆಲ್ ಏನಿದೆ ಹೆಚ್ಚಾಗಿ ಕಾರ್ಮಿಕರ ಬಗ್ಗೆ ಇದು ಗಮನ ಕೊಡ್ತಾ ಇದೆ. ಅದು ಭಾಳ ಮುಖ್ಯವಾಗಿ ಟ್ರಾನ್ಸ್ಪೋರ್ಟ್ ನಿಗಮಗಳು, ಸಾರಿಗೆ ನಿಗಮಗಳು ಕೆಲಸ ಮಾಡೋ ನೌಕರರ ಒಂದು ಸಮಸ್ಯೆಗಳಿಗೆ ಭಾಳ ಸ್ಪಂದಿಸ್ತಾ ಇದೆ, ಸಕ್ರಿಯವಾಗಿ ಸ್ಪಂದಿಸ್ತಾ ಇದೆ. ಆ್ಯಂಡ್ ನಮ್ಮ ಹಲವಾರು ವಿಷಯಗಳು ಇವತ್ತು ಹೊರಗಡೆ ಹಂಚಿಕೊಳ್ಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಆಗಿ ತೆಗೆದಿದ್ದಾರೆ. ಇವತ್ತು ಅವರು ಭಾಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಭಾಳ ಉತ್ಸಾಹವಾಗಿ ಅದೆಲ್ಲ ನಡೆಸ್ತಾ ಇದ್ದಾರೆ. ಆದರೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ನಿಮ್ಮ ತನು ಮನ ಧನ ಎಲ್ಲವನ್ನು ಕೊಟ್ಟು ಈ ಸಂಸ್ಥೆ ನಮ್ಮದು ಅಂತ ಹೇಳಿ ಬೆಳೆಸಿ, ಇದನ್ನು ಹೆಚ್ಚಿನ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಕುಂದುಕೊರತೆಗಳೇನಿದ್ರು ಅವ್ರಿಗೆ ಹೇಳಿ, ಅವರು ಅದಕ್ಕೂ ಕೂಡ ಸಾಕಷ್ಟು ಪ್ರಚಾರ ಕೊಡ್ತಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇವೆಲ್ಲ ಹೋಗುತ್ತೆ. ಆದ್ದರಿಂದ ದಯಮಾಡಿ ಹೆಚ್ಚೆಚ್ಚಿಗೆ ಚಂದಾದಾರರಾಗಿ ನಿಮಗೆ ಸಾಧ್ಯವಾದಷ್ಟು ಅಮೌಂಟನ್ನು, ಅಂದರೆ ಸ್ವಲ್ಪ ಹಣ ಬೇಕಾಗುತ್ತೆ, ಯಾಕೆಂದರೆ ಈ ಚಾನಲ್ ನಡೆಸೋದು ಸುಲಭವಾದ ಕೆಲಸ ಅಲ್ಲ. ಇವರು ಬೇರೆ ಥರ ಯಾವುದೋ ಕೈ ಹಾಕಿಲ್ಲ, ನೇರವಾಗಿ ಇವ್ರ ತೊಂದರೆಗಳು ಹೇಳ್ಕೊಳ್ತಾರೆ. ಆದ್ದರಿಂದ ಇವರ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಏನೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿ. ಏಕೆಂದರೆ ದುಡ್ಡಿಲ್ಲದೆ ಯಾವ ಸಂಸ್ಥೆ ನಡೆಯೋಕ್ಕಾಗೋದಿಲ್ಲ, ಈ ಸಂಸ್ಥೆ ಕೂಡ ನಡೀಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ಕೂಡ ದಯಮಾಡಿ ಸಹಾಯ ಮಾಡಿದ್ದೆ ನಾನು ತಮ್ಮನ್ನು ಕೇಳ್ಕೊತೇನೆ. ಮತ್ತು ಎಲ್ಲ ರೀತಿಯಲ್ಲೂ ಈ ಚಾನಲ್ಗೆ ಸಹಾಯ ಮಾಡಿದ್ದೆ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಆವತ್ತು ಒಂದು ಸ್ವಲ್ಪ ಬುದ್ಧಿವಂತಿಕೆ ಓಡಿಸಿ, ನಾನು ನನಗೆ ಅನುಭವ ಇಲ್ಲ ಅಂತ ಹೇಳ್ತಿಲ್ಲಲ್ಲ, 2021 PLI ಬಿದ್ದಾಗ 15 ದಿನ ಸ್ಟ್ರೈಕ್ ಆಗಿ PLI ಬಿದ್ದಿದ ತಕ್ಷಣವೇ ನಾವು ವಾಪಸ್ ತೊಗೊಂಡು ಓಕಾ ಸಾಹೇಬ್ರು ಬೆಂಚ್ ಮುಂದೆ ನೆಕ್ಸ್ಟ್ ಡೇಟಲ್ಲಿ ಹೋಗಿ, ಸ್ವಾಮಿ ನಮ್ಗೆ ಇಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ, ನಮಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಕೇಳಿದಾಗ ಅವರು ಮಾನವೀಯತೆ ದೃಷ್ಟಿಯಲ್ಲಿ ಇವ್ರನ್ನೆಲ್ಲ ಒಳಗಡೆ ತೊಗೊಳಕ್ಕೆ ಕ್ರಮ ಕೈಗೊಳ್ಳಿ, ಮತ್ತು ನೀವು ಇದೇ ರೀತಿಯಲ್ಲಿ 4 ವರ್ಷಕ್ಕೊಂದ್ಸಲಿ ನೌಕರರ ಮನೆ ಹಾಳಾಗ್ತಾ ಇದೆ, ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯೋ ನಿಟ್ಟಿನಲ್ಲಿ ನೀವು ಮಾಡ್ತೀರಾ ಇಲ್ಲ ನಾನೇ ರಿಟೈರ್ಡ್ ಜಡ್ಜ್ ಹಾಕ್ಲಾ ಅಂತ ಒಂದು ಆರ್ಡರ್ನ ಪಾಸ್ ಮಾಡಿರೋದು ಇದೆ. ತಾವು ನೋಡ್ಕೊಳ್ಳಿ, 2012 ಓಪನ್ ಮಾಡಿ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೀವು 4ನೇ ತಾರೀಕು ಪೋಸ್ಟ್ಪೋನ್ ಮಾಡಿಕೊಂಡು 5ನೇ ತಾರೀಕು ಕೋರ್ಟ್ ಮುಂದೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಿದ್ರೆ ಸರ್ಕಾರಕ್ಕೆ ನ್ಯಾಯಾಲಯವೇ ಆದೇಶ ಮಾಡ್ತಾ ಇತ್ತಲ್ಲ ಸ್ವಾಮಿ. ಇವತ್ತು ಆ 33,000 ನೌಕರರ ಚಾರ್ಜ್ ಶೀಟು ಎಷ್ಟು ಮನೆಗಳ ಹಾಳ ಮಾಡಿದೆ ಅಂತ ಗೊತ್ತಿದೆಯಾ ಸ್ವಾಮಿ? ಎಷ್ಟು ಜನ ಪ್ರಮೋಷನ್ಗಳನ್ನ ಕಳ್ಕೊಂಡವ್ರೆ ಗೊತ್ತಿದೆಯಾ? ಇನ್ಕ್ರಿಮೆಂಟ್ಗಳನ್ನ ಇನ್ನೂ ಕೊಡ್ದಿರ ಹೋಲ್ಡಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಿದೆಯಾ? ಚಾರ್ಜ್ ಮನ್ಗಳು, ಅಧಿಕಾರಿಗಳದ್ದು, ಸೂಪರ್ವೈಸರು, ಸೂಪ್ರಿಡೆಂಟ್ ಇದೆಲ್ಲ ಕನ್ಸಿಡರ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡವ್ರೆ. ಪಾಪ ಚಾರ್ಜ್ ಶೀಟ್ ತೊಗೊಂಡವರೆಲ್ಲ ನಾಯಕರುಗಳು ನಾವು ಮಾಡೋ ಒಂದು ಸಣ್ಣ ತಪ್ಪುಗಳಿಂದ ಎಷ್ಟು ಜನ ಮನೆಗಳು ಹಾಳಾಗ್ತವೆ ನೋಡಿ. ಅದರಲ್ಲಿ PLI ಹಾಕ್ಸಿದ್ದು ಚಂದ್ರುನೇ ಅಂತ ಬಂದು ಬಾಯ್ ಪಡ್ಕೊಂಡಿದ್ರು ಅಲ್ಲ ಮಹಾನುಭಾವ್ರೆ. ಇದೇ ಕೇಸ್ನ ನಾನು ನಿಮ್ಮೆಲ್ಲನೂ ಕೊಟ್ಟಿದ್ದೀನಿ. ಅಮಾಯಕರು ಅಂತ ಹೇಳ್ಕೊಂತೀರಲ್ಲ, ಸೋಷಿಯಲ್ ಮೀಡಿಯಾ ಮುಂದಲ್ಲಿ ಬಂದು ಹೇಳ್ಬೇಕಾದ್ರೆ ಅಮಾಯಕತನ ಎಲ್ಲಿ ಹೋಗಿತ್ತು ಸ್ವಾಮಿ ತಮಗೆಲ್ಲ? ನಿಮ್ಮ ಮೇಲೇನೆ ನಾನು ಕಂಪ್ಲೇಂಟ್ ಕೊಟ್ಟಾಗ ನೀವೇ ಬಂದು ಬರ್ಕೊಟ್ಟಿದ್ದೀರಲ್ಲ, ಇಲ್ಲ ನಮ್ಮ ಹತ್ರ ಯಾವುದೋ ಸಾಕ್ಷಿ ಇಲ್ಲ, ನಾವು ಯಾರೋ ಕೇಳಿದ್ರು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಮುಚ್ಚಳಿಕೆ ಬಂದಿದೆಯಲ್ಲಪ್ಪ ಚಾನಲ್ ಅವರೇ, ಮತ್ತೊಬ್ಬರೇ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳೇ, ರಾಮು ಅವರೇ, ತಮಗೆ ಹೇಳ್ತಾ ಇರೋದು ನಾನು. ಬಂದು ಮುಚ್ಚಳಿಕೆ ಬರ್ಕೊಟ್ಟು ಗೊತ್ತಿರಲ್ಲ, ಅದು ಬರುತ್ತೆ.
ನಾವು ಡೆಫಾಮೇಷನ್ಗೆ ಎಲ್ಲ ತಯಾರಿ ನಡೆಸ್ಕೊಂಡು ಅದು ನಡೀತಾ ಆ ಪ್ರೋಸೆಸ್ ನಡೀತಾ ಇದೆ. ಕ್ರಿಮಿನಲ್ ಡೆಫಾಮೇಷನ್ ಕೂತ್ಕೊಂಡೇ ಕುಣಿಸ್ತೀವಿ. ಯಾಕಂದರೆ ಒಬ್ಬರನ್ನ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಕಥೆಗಳನ್ನು ಕಟ್ಟೋದಿದೆಯಲ್ಲ, ಅದು ಎಷ್ಟು ದೊಡ್ಡ ತಪ್ಪು ಅನ್ನೋದನ್ನು ತಮಗೂ ಅರಿವಾಗಬೇಕು. ಆದ್ದರಿಂದ ಮುಷ್ಕರ ಅನ್ನೋ ಪೆಡಂಭೂತವನ್ನು ನಮ್ಮ ಸಂಸ್ಥೆಯಿಂದ ತೊಲಗಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತೇವೆ. ನೌಕರನಾಗಿ ನಾನು ಇಷ್ಟು ಒದ್ದಾಡ್ತಾ ಇರೋದು. ನೀವೆಲ್ಲನೂ ಸರಿ ಅಂದಿದ್ದ ಮಾತ್ರಕ್ಕೆ ನೌಕರರೆಲ್ಲ ರೆಡಿ ಆದಮೇಲೆ ನಾಯಕರದೇನು ವಿಚಾರ ಇರಲ್ಲ. ಸ್ನೇಹಿತರೆ, ಮಾನ್ಯ ಅನಂತ್ ಸುಬ್ರಾವ್ ಸಾಹೇಬರು ಹೇಳ್ತಾ ಇದ್ರು, ಸರ್ಕಾರಿ ನೌಕರರಿಗೆ ಮುಷ್ಕರ ಮಾಡೋ ಹಕ್ಕಿಲ್ಲ ಅಂತ. ಅವ್ರು ಮುಷ್ಕರ ಮಾಡ್ತಾ ಇಲ್ಲ, ಮುಷ್ಕರ ಮಾಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ಅಷ್ಟೇ. ಎದುರಿಸಿದ ತಕ್ಷಣ ಸರ್ಕಾರ ಕೊಡ್ತಾ ಇದೆ. ಬೇರೆ ನಿಗಮ ಮಂಡಳಿಗಳು ಎಲ್ಲ ಒಂದೇ ಒಂದು ನೋಟಿಸ್ಗಳಷ್ಟೇ. ಮೊನ್ನೆ ಹಾಲು ಹೋಗಿ ಕುಡಿದವ್ರು ಮುಷ್ಕರ ಮಾಡ್ತೀವಿ ಅಂದಿದ ತಕ್ಷಣ ಅವ್ರಿಗೆ 7ನೇ ವೇತನ ಆಯೋಗ ಆಯಿತು. ಗುತ್ತಿಗೆ ನೌಕರರು ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು, ಮತ್ತೊಂದು ಮಾಡಿ ಮತ್ತೆ ಗುತ್ತಿಗೆ ನೌಕರರು 7ನೇ ವೇತನ ಆಯೋಗ ತಗೊಂಡ್ರು, ಪೌರ ಕಾರ್ಮಿಕರು ತಗೊಂಡ್ರು. ಅವೆಲ್ಲ ಪ್ರಣಾಳಿಕೆ ಭರವಸೆಗಳೇ. ಆದ್ದರಿಂದ ಯಾವ ಇಲಾಖೆ ನಿಗಮ ಮಂಡಳಿಗಳು ಮುಷ್ಕರ ಅಸ್ತ್ರವನ್ನು ಬಳಸಿ ತಮ್ಮ ನೌಕರನ್ನ ಬಲಿ ಕೊಡಲ್ಲ. ಸಾರಿಗೆ ನೌಕರರು ಮಾತ್ರನೇ ಮುಷ್ಕರ ನಮ್ಮ ಪೆಡಂಭೂತಕ್ಕೆ ಸಿಕ್ಕಾಕೊಂಡು ನಲಿಗಿ ಅವರ ಜೀವನಗಳನ್ನ ಹಾಳು ಮಾಡ್ಕೊತಿರೋದು. ಕಳೆದ ಬಾರಿ ಏನು ಆಗಸ್ಟ್ 5ನೇ ತಾರೀಕು 2025 ಮುಷ್ಕರ ನಡೀತಲ್ಲ ಸ್ವಾಮಿ, ಆ ಮುಷ್ಕರದ ಸಮಯದಲ್ಲಿ ಹುಬ್ಬಳ್ಳಿಯ 2 ತಮ್ಮ ಸಂಘದ ಪದಾಧಿಕಾರಿಗಳೋ ಕಾರ್ಯಕರ್ತರೋ ಅಥವಾ ಸಾಮಾನ್ಯ ನೌಕರನೋ ಬಸ್ಸಿಗೆ ಕಲ್ಲೊಡೆದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ಟು 13 ದಿನ ಜೈಲಲ್ಲಿದ್ದರು. ಈಗ ರಿವೊಕೇಷನ್ ಮಾಡಿ ಹುಬ್ಳಿಯಿಂದ ಧಾರವಾಡಕ್ಕೆ ಹಾಕಿದ್ದಾರೆ. ಅವ್ರ ಪಾಪ ಇನ್ನೂ ಹೆಣ್ಕೊರಿಗೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನೂ ಅಧಿಕಾರಿಗಳ ಹತ್ರ ಗೋಗರಿತಾ ಇದ್ದಾರೆ. ಈ ಪರಿಸ್ಥಿತಿ ಮತ್ತೆ ಮತ್ತೆ ನಮ್ಮ ನೌಕರಿಗೆ ಬರಬೇಕಾ? ಹೇಳಿ ಸ್ವಾಮಿ. ತ್ಯಾಗ ಬಲಿದಾನ ಅಂತಿರಲ್ಲ, ತ್ಯಾಗ ಬಲಿದಾನ ಮಾಡೋಣ, ಇಲ್ಲ ಅಂತ ಹೇಳಿಲ್ಲ. ಆ ಕಾಲ ಹೋಯ್ತು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನಬದ್ಧವಾಗಿ ರಾಜ ಉಳ್ಕೊಳ್ಳೋದಲ್ಲ, ಪ್ರತಿಯೊಬ್ಬ ಕಟ್ಟ ಕಡೆ ನೌಕರನು ಉಳ್ಕೋಬೇಕು. ಆ ನಿಟ್ಟಿನಲ್ಲಿ ನಾನು ಶಾಶ್ವತ ಪರಿಹಾರಕ್ಕಂತ ಕೇಳ್ತಾ ಇದ್ದೀನಿ. ಆಯಿತು, ನೌಕರರ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಮ್ಮತದಲ್ಲಿ ಕೂಡಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋಗೋದಕ್ಕೆ ಎಲ್ಲರೂ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗೋಣ. ಆ ನಿಟ್ಟಿನಲ್ಲೇ ನಾವು ಒಂದು ಹೆಜ್ಜೆ ಮುಂದಿಟ್ಟಿರೋದು. ಆ ಒಂದು ಮಹತ್ಕಾರಕ್ಕೆ ಎಲ್ಲರೂ ಇದಾಗೋಣ. ಯಾರು ಯಾರನ್ನ ಕ್ಷಮೆ ಕೇಳೋದು ಬೇಡ, ಯಾರು ಕ್ಷಮೆ ಕೇಳಿ ಸಣ್ಣವರಾಗೋದು ಬೇಡ, ಯಾರು ಕ್ಷಮಿಸಿ ದೊಡ್ಡವರಾಗೋದು ಬೇಡ, ಯಾರು ವಾಷಿಂಗ್ ಮಿಷಿನ್ನಾಗಿ ಕ್ಲೀನಾಗಿ ಬರೋದು ಬೇಡ. ಇರೋರು ನಾವು ನಮ್ಮ ಆತ್ಮಗಳನ್ನ ಶುದ್ಧ ಮಾಡಿಕೊಂಡು ಕ್ಲೀನ್ ಆದರೆ ಸಾಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಸೊ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡೋದಿದೆ, ತುಂಬ ಲೆಂತ್ ಆಗುತ್ತೆ. ಆದ್ದರಿಂದ ಮುಂದಿನ ಸಂಚಿಕೆಗಳು ಇದನ್ನೆಲ್ಲ ಮಾತಾಡೋಣ. ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಗಮ ಚಾನಲ್ಗೆ ವಂದನೆಗಳನ್ನ ತಲುಪುತ್ತಾ ಈ ವಿಡಿಯೋವನ್ನು ಹೆಚ್ಚಿನ ನಮ್ಮ ನೌಕರರಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ಎಲ್ಲ ಸಂಘಟನೆಗಳು ನೌಕರರ ಹಿತದೃಷ್ಟಿಯಿಂದ ಒಗ್ಗಟ್ಟಾಗೋಣ. ಎಲ್ಲ ಅವರ ಬೇಡಿಕೆಗಳೇನಿದ್ದಾವೆ, ನ್ಯಾಯಯುತ ಬೇಡಿಕೆಗಳು ಇರಿಸೋದ ಕಡೆ ಗಮನ ಹರಿಸೋಣ. ಮತ್ತು ವಾಟ್ಸಪ್ಗಳಲ್ಲಿ ನೀವು ಮಾತಾಡುವಂಥ ಮಾತುಗಳು ನೌಕರರ ಉದ್ಧಾರ ಮಾಡೋಂಗಿರಲಿ.